ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ದಮ್ ಬಿರಿಯಾನಿ. ಮನೆಯಲ್ಲಿ ಯಾವಾಗಲೂ ಒಂದೇ ಥರ ಟಿಫನ್ ಮಾಡ್ದಂಗೆ ಈ ಥರ ಡಿಫ್ರೆಂಟಾಗಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ವೆಜಿಟೇಬಲ್ ದಮ್ ಬಿರಿಯಾನಿ ಅಂತ ನೋಡೋಣ. ಮೊದಲು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋಕ್ಕೆ ಫ್ರೆಶ್ ಆಗಿರೋಂಥ ತರಕಾರಿ ತೊಗೊಬೇಕು. ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದರಲ್ಲೇ ಹಾಕಿ ಮಾಡಿ. ಇಲ್ಲಿ ನಾನು ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್ ಮಾತ್ರ ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ದಮ್ ಬಿರಿಯಾನಿಗೆ ಈ ಥರ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಒಂದು ಪ್ಯಾನಿಗೆ ಅರ್ಧ ಲೀಟ್ರಷ್ಟು ನೀರು ಹಾಕಿ, ನೀರು ಮರಳುವಾಗ ಈ ಥರ ನಾವು ಕಟ್ ಮಾಡಿದಂಥ ತರಕಾರಿನೆಲ್ಲ ಹಾಕಬೇಕು. ಈ ಥರ ತರಕಾರಿನೆಲ್ಲ ಹಾಕಾದ್ಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ತರಕಾರಿನ ಬೇಯಿಸ್ಕೊಳ್ಳಿ. ತರಕಾರಿ ಎಲ್ಲ 3% ಬೆಂದಿರಬೇಕು. ಅಲ್ಲಿವರೆಗೂ ಬೆಂದಾದಮೇಲೆ ತರಕಾರಿ ಸ್ಟವ್ ಕಟ್ ಆಫ್ ಮಾಡಿ ತಣ್ಣಗೆ. ಮತ್ತು ಪಕ್ಕದಲ್ಲಿ ದಮ್ ಬಿರಿಯಾನಿಗೋಸ್ಕರ ತಳ ದಪ್ಪ ಇರೋಂಥ ಒಂದು ಪಾತ್ರೆ ತೊಗೊಬೇಕು. ಅದಕ್ಕೆ ದಪ್ಪ ಇರೋಂಥ ಪಾತ್ರೆ ತೊಗೊಂಡಾದಮೇಲೆ ಇದಕ್ಕೆ ಪುದೀನ, ಕೊತ್ತಂಬರಿ, 2-3 ಕಟ್ ಮಾಡಿರೋಂಥ ಮಧ್ಯಕ್ಕೆ ಸೀಳಿರೋಂಥ ಹಸಿಮೆಣ್ಸಿನ್ಕಾಯಿ, ಮತ್ತು 2-3 ಲವಂಗ, 1 ಇಂಚು ಚಕ್ಕೆ, 1 ಬಿರಿಯಾನಿ ಎಲೆ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಏಲಕ್ಕಿ, ಟೇಸ್ಟ್ ತಕ್ಕಂತೆ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ, ಇಲ್ಲ ಅಂತಂದರೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಾದ್ರೆ ಪೂರ್ತಿ ತುಪ್ಪ ಹಾಕಿ, ಇಲ್ಲಾಂದರೆ ಪೂರ್ತಿ ಎಣ್ಣೆ ಹಾಕಿ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮಸಾಲೆನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು 3/4% ಬೇಯಿಸಿರೋಂಥ ತರಕಾರಿನ ಹಾಕ್ಕೋಬೇಕು. 3/4% ಅಷ್ಟೇ ಬೆಂದಿರಬೇಕು ತರಕಾರಿ. ಫುಲ್ ಬೇಯಿಸಿದ್ರೆ ಬಿರಿಯಾನಿ ದಮ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ 3/4% ಮಾತ್ರ ತರಕಾರಿನ ಬೇಯಿಸಬೇಕು. ಈಗ ಬೇಯಿಸಿರೋಂಥ ತರಕಾರಿನ ನಾವು ಮಸಾಲೆ ಮಿಕ್ಸ್ ಬಂದರೆ ಆ ಮಸಾಲೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಒಂದು ಅರ್ಧ ಗಂಟೆ ಸೈಡಿಗೆ ಇಡಿ. ಯಾಕಂದರೆ ಆ ತರಕಾರಿಗೆಲ್ಲ ಮಸಾಲೆ ಎಲ್ಲ ಅಂಟ್ಕೊಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸೈಡಿಗೆ ಇಡಿ. ಮತ್ತು ಈಗ ದಮ್ ಬಿರಿಯಾನಿಗೋಸ್ಕರ ಅಕ್ಕಿ ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರು, 1 ಕಪ್ಪಷ್ಟು ತೊಳೆದಿರೋಂಥ ಅಕ್ಕಿ ಹಾಕಿ ಇದಕ್ಕೆ 1 ಬಿರಿಯಾನಿ ಎಲೆ, 2-3 ಲವಂಗ, 1 ಇಂಚು ಚಕ್ಕೆ, ಟೇಸ್ಟ್ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಕ್ಕಿನ ನೀಟಾಗಿ ಬೇಯಿಸ್ಕೊಳ್ಳಿ. ಅಕ್ಕಿ ಒಂದು 70% ಬೆಂದಿರಬೇಕು. ಅಲ್ಲಿವರೆಗೂ ಅಕ್ಕಿನ ಬೇಯಿಸ್ಕೊಳ್ಳಿ. ಈ ಥರ 70% ಅಕ್ಕಿ ಬೆಂದಾದಮೇಲೆ 1 ಚಮಚದಷ್ಟು ಅನ್ನ ತಗೊಂಡು ತರಕಾರಿ ಮಸಾಲೆ ಮಿಕ್ಸ್ ಮಾಡಿ ಅಂತ ಇದಕ್ಕೆ 1 ಲೇಯರ್ ಹಾಕ್ಕೊಬೇಕು. ಇದೇ ಥರ 90% ಬೆಂದಿರೋ ಅನ್ನನ ಇನ್ನೂ 1 ಚಮಚದಷ್ಟು ತೊಗೊಂಬಿಟ್ಟು ಇನ್ನೊಂದು ಲೇಯರ್ ಹಾಕಬೇಕು. ಇದೇ ಥರ 100% ಬೆಂದಿರೋ ಅಂಥ ಅನ್ನನ 1 ಚಮಚ ತೊಗೊಂಬಿಟ್ಟು ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಈ ಥರ ಈಗ ಇದಕ್ಕೆ ಟೈಟಾಗಿರೋಂಥ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ 5-10 ನಿಮಿಷದವರೆಗೂ ಬಿರಿಯಾನಿನ ಬೇಯಿಸ್ಕೊಳ್ಳಿ. 5-10 ನಿಮಿಷ ಆದಮೇಲೆ ಸ್ಟವ್ ಕಟ್ ಆಫ್ ಮಾಡಿ ಹಾಗೇ ಬಿಡಿ. ಹಿಂದೆನೇ ಪ್ಲೇಟ್ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. 5 ನಿಮಿಷ ಆದಮೇಲೆ ಪ್ಲೇಟು ರಿಮೂವ್ ಮಾಡಿಬಿಟ್ಟು ಈ ಥರ ಲೇಯರ್ ಆಗಿ ಬಿರಿಯಾನಿನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡೋದು ದಮ್ ಬಿರಿಯಾನಿ ಅಂತ ನೋಡಿದ್ರಲ್ಲ. ವೆಜಿಟೇಬಲ್ ದಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗೂ ಇರುತ್ತೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.